ಸೊ ರಾಮ್ ರಾಮ್ ಹಂಟರ್ಸ್, ಇವತ್ತೊಂದು ಮೂವಿ ರಿವ್ಯೂ ಮಾಡುವ ಅಂತ ಇದ್ದೇನೆ. ಯಾವುದು ಫಿಲ್ಮ್ ಯಾವುದು ಅಂತ ಕೇಳಿದರೆ ಕಂಗೂವ. ಸೊ ಅದನ್ನು ರಿವ್ಯೂ ಮಾಡಬೇಕಾದ್ರೆ ನೋಡಬೇಕಲ್ಲ, ಹೋಗಿ ನೋಡಿ ಬರ್ತೇನೆ, ಆಮೇಲೆ ಹೇಳ್ತೇನೆ. ಸೊ ನೋಡಿ ಬಂದು ಆಮೇಲೆ ಹೇಗುಂಟು ಏನೆಲ್ಲ ವಿಷಯ ಅಂತ ಹೇಳ್ತೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗಾಯ್ಸ್, ಪುತ್ತೂರಿಗೆ ರೀಚ್ ಆಗ್ತಾ ಬಂದೆ. ಈಗ ಟೈಮು 1 ಆಯಿತು. ಸೂರ್ಯ ಅವರ ಫಿಲ್ಮು ಆಬ್ವಿಯಸ್ಲಿ ಚೆನ್ನಾಗಿದೆ. ಸೂರ್ಯನನ್ನು ಫ್ರ್ಯಾಂಕೀಸ್ ಅಂತ ಕರೀತಾರೆ. ಆಮೇಲೆ 1970 ಮತ್ತು 2024 ಪ್ರೆಸೆಂಟ್ ಆಗಿ ಕಥೆಯನ್ನು ತೋರಿಸಿದ್ದಾರೆ. ಕತೆ ಒಂದು ಸಣ್ಣಕ್ಕೆ ಹೇಳೋದಾದರೆ ಎಂತ ಅಂತ ಕೇಳಿದರೆ, ಒಬ್ಬ ಹುಡುಗನಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟಂಥ ಒಂದು ಕಥೆ. ಯಾಕಾಗಿ ಜೀವವನ್ನೇ ಮುಡಿಪಾಗಿಟ್ಟದ್ದಂತ ಕೇಳಿದರೆ, ಒಂದು ಮಾತಿಗಾಗಿ ತನ್ನ ಅಮ್ಮನಿಗೆ, ಆ ಹುಡುಗನ ಅಮ್ಮನಿಗೆ ಸೂರ್ಯ ವಾಕ್ ಕೊಟ್ಟಿರ್ತಾರೆ, ಅಂದರೆ ಕಾಪಾಡ್ತಾನೆ ನಾನು ಈ ಹುಡುಗನನ್ನು ಅಂತ. ಸೊ ಅದಕ್ಕಾಗಿ ಅವರು ಫ್ಯೂಚರಲ್ಲಿ, ಅಂದರೆ ಪ್ರೆಸೆಂಟ್ ಆಗಿರುವ ಕಥೆಯಲ್ಲಿ ಅವನನ್ನು ಕಾಪಾಡಲಿಕ್ಕಂತ ಒಂದು ಕತೆ ಅಷ್ಟೇ. ಆಮೇಲೆ ಇದರಲ್ಲಿ ರೋಲ್ ಅಂತ ಕೇಳಿದರೆ 1970 ಕಂಗು ಅಂತ ಕರೆಯಲ್ಪಡ್ತಾರೆ. 2024 ಫ್ರ್ಯಾಂಕೀಸ್ ಅಂತ ಕರೀತಾರೆ ಯಾರನ್ನು, ಈ ಸೂರ್ಯನನ್ನು. ಆಮೇಲೆ ದಿಶಾ ಪಾಟ್ನಿ ಹೀರೋಯಿನ್, ಆದರೆ ಮತ್ತು ಆಮೇಲೆ ಬೇಬಿ ಡಿಯೋಲ್ ಅವರು ವಿಲ್ಲನ್. ಆಮೇಲೆ ಕಾರ್ತಿ ಬರ್ತಾರೆ, ಸೂರ್ಯನ ಅಣ್ಣ ಅಥವಾ ತಮ್ಮ, ಇದರಲ್ಲಿ ಬರ್ತಾರೆ, ಲಾಸ್ಟಿಗೆ ಎಂಡಿಗೆ ಬರ್ತಾರೆ. ಸೊ ಇಂಟರ್ವಲ್ವರೆಗೆ 2 ಸಾಂಗ್ಸ್ ಬರ್ತದೆ. ಇಂಟರ್ವಲ್ ಆದ ನಂತರ ಒಂದು ಸಾಂಗ್ ಬರ್ತದೆ. ಆಮೇಲೆ ಸೂರ್ಯನ ಅವರ ಕೈಯಲ್ಲೆಲ್ಲ ಒಂದು ಮೊಸಳೆ ಥರ, ಇಲ್ಲೆಲ್ಲ ಮೊಸಳೆ ಥರ ಇರ್ತದೆ. ಸೊ ಮೊಸಳೆ ಕೂಡ ಬರ್ತದೆ ಈ ಮೂವಿಯಲ್ಲಿ. ಸೊ ಆಮೇಲೆ 2 ಸಲ ರೆಕಾರ್ಡ್ ಮಾಡಿದ್ದೆ, ರೆಕಾರ್ಡೇ ಆಗಲಿಲ್ಲ. ಸೊ ಆಮೇಲೆ ಫ್ಯಾಮಿಲಿಯಾಗಿ ಹೋಗಿ ನೋಡ್ಬೋದು ಅಂತ ಕೇಳಿದರೆ, ಈ ಬ್ಲಡ್ ಆಮೇಲೆ ಈ ಕೊಲ್ಲುದೆಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನೆಲ್ಲ ನೋಡಿಗೆ ಗುಂಡಿಗೆ ಇರುವವರು ಮಾತ್ರ ನೋಡ್ಬೋದು. ಈ ಆರ್ಮಿ ಆಮೇಲೆ ಸ್ವಲ್ಪ ವೀರರಿಗೆ ನೋಡ್ಬೋದು. ಓಕೆ, ಆಮೇಲೆ ಓವರಾಲ್ ಆಗಿ ನೋಡ್ತಿದ್ರೆ ಸೂಪರ್ ಆಗಿದೆ. 1:15 ಹೋದ ನಂತರ 3 ಗಂಟೆಗೇನೋ ಇಂಟರ್ವಲ್ ಬಂತು. ಇಂಟರ್ವಲ್ ನಿಲ್ಲಿಸ್ತಾರೆ. ಅಲ್ಲಿ ಆ ಹುಡುಗ ಒಮ್ಮೆ ಕತ್ತಿಯಲ್ಲಿ, ಸೂರ್ಯನಿಗೆ ಕತ್ತಿಯಲ್ಲಿ ಚುಚ್ಚುತ್ತಾನೆ. ಯಾಕಂತ ಕೇಳಿದರೆ ಕೊಡು ಅಂತ ಹೇಳಿದಾರಲ್ಲ, ಅಂದರೆ ಈ ಹುಡುಗನ ಅಪ್ಪನ ಅಪ್ಪನನ್ನು ಯಾಕೆ ಕೊಂದದಂತ ಕೇಳಿದರೆ, ಅಪ್ಪ ವಿಲ್ಲನ್ ಅಲ್ಲ, ಅಪ್ಪನ ಸಹ ವಿಲ್ಲನ್. ಯಾಕಂದರೆ ಎಲ್ಲರನ್ನು ಕೊಚ್ಚಿ ಆಮೇಲೆ ಕೈಯನ್ನೆಲ್ಲ ಕಟ್ಟು ಮಾಡಿ, 100 ಕೈಯನ್ನು ಕಟ್ಟು ಮಾಡಿ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದ. ಸೊ ಅದಕ್ಕಾಗಿ ಅವನನ್ನು ಯಾರು, ಈ ಸೂರ್ಯ ಕಂಗುವ ಅವನನ್ನು ಕೊಲ್ಲಿಕ್ಕೆ ಕಾರಣ. ಆ ದ್ವೇಷಕ್ಕೋಸ್ಕರ ಈ ಹುಡುಗ ಒಮ್ಮೆ ಇದು ಫಸ್ಟ್ ಇಂಟರ್ವೆಲ್ ಒಳಗೆ ಸೂರ್ಯನನ್ನು ಇರಿಯುವಂಥ ಒಂದು ಸಂದರ್ಭ ಬರ್ತದೆ. ಆಮೇಲೆ ಇಂಟರ್ವೆಲ್ ಆದ ನಂತರ ಮತ್ತೆ ಕತೆ ಹಾಗೆ ಮುಂದೆ ಹೋಗ್ತದೆ. ಸೊ ಆಬ್ವಿಯಸ್ ಆಗಿ ಚೆನ್ನಾಗಿದೆ. 3D ಎಫೆಕ್ಟ್ ಮಾತ್ರ ಅಲ್ಟಿಯಾಗಿದೆ. ನಿಮಗೆ ಆ ಬೆಂಕಿ, ಆಮೇಲೆ ಪಕ್ಷಿಗಳ ಹಾರೋದು, ಆಮೇಲೆ ಈ ಕುಪ್ಪಿಚೂರುಗಳು, ಗ್ಲಾಸ್ ಚೂರುಗಳೆಲ್ಲ ಹಾಗೆ ಎದುರುಗಡೆ ಬಂದಾಗಿ ಕಾಣ್ತದೆ. ಒಳ್ಳೆ ಇತ್ತು. ಆಮೇಲೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ನೋಡ್ಬೋದು. ಅಂದರೆ ಒಂದು ಕಡೆಯಲ್ಲಿ ಒಂದು ಕೂಟ, ಅಂದರೆ ಈ ಕಂಗುವನ ಪ್ರದೇಶದಲ್ಲಿದ್ದ ಆ ಹೆಣ್ಣುಮಕ್ಕಳು, ಕಂಗು ಎಲ್ಲರಿಗೂ ಕೋಚಿಂಗ್ ಕೊಟ್ಟಿರ್ತಾರೆ, ಅಂದರೆ ಹೀಗೀಗ ಫೈಟ್ ಮಾಡಬೇಕಂತ ಹಾಗೆ ಮಾಡ್ತಾರೆ. ಸೊ ಅದೆಲ್ಲ ನೋಡುವಾಗ ಒಂದು ವೀರ ಅವರ ನೆನಪು ಬರ್ತದೆ. ಯಾರೆಲ್ಲ ವೀರರು ಅವರಿಗೆಲ್ಲ ಒಂದು ಇದು ಬರ್ತದೆ ಅಂತ, ಸ್ಪಾರ್ಕ್ ಒಂದು ಹೇಳ್ತದೆ. ಸೊ ಆಬ್ವಿಯಸ್ಲಿ ಚೆನ್ನಾಗಿದೆ. ಸೌಂಡ್ಸ್ ಎಲ್ಲ ಅಲ್ಟಿಯಾಗಿದೆ. ನಿಮಗೆ ಸಾಧಾರಣ ಯಾವ ಮೂವಿಯಲ್ಲಿ ಇಲ್ಲದ ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಓವರಾಲ್ ಆಗಿ ನೋಡ್ತಿದ್ದರೆ ಒಂದು 10/8 ಕೊಡ್ಬೋದು. ಸೊ ಅಷ್ಟೇ ಈ ಮೂವಿಯ ರಿವ್ಯೂ. ಸೊ ಎಲ್ಲ ನೋಡಿ, ಚೆನ್ನಾಗಿದೆ. ಆಮೇಲೆ ನಾಳೆ ಒಂದು ಶಿವಣ್ಣ ಅವರ ಫಿಲ್ಮ್ ಇದೆ,
ಸೊ ಅದನ್ನು ನೋಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಈ ಮೂವಿಯ ರಿವ್ಯೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಎಂತಾದರೂ ರಿವ್ಯೂ ಬೇಕು ಅಥವಾ ಎಂತಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಬಾಯ್, ರಾಮ್ ರಾಮ್.